ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಣ್ಣು ನೋಡಲು ಸೇಬು ಹಣ್ಣು ಅಥವಾ ಪೇರಳೆ ಹಣ್ಣಿನ ಹಾಗೆ ಕಾಣುತ್ತದೆ. ನೀವು ಈ ಹಣ್ಣು ನೋಡಿದರೆ ಇದು ಪೇರಳೆ ಹಣ್ಣು ಅಂತ ಪತ್ತೆ ಹಚ್ಚುತ್ತೀರಿ, ಆದರೆ ಇದು ಪೇರಳೆ ಹಣ್ಣು ಅಲ್ಲ ಗೆಳೆಯರೇ. ಇದರ ಹೆಸರು ಮರ ಸೇಬು ಅಂತ. ಇದರ ರುಚಿ ಇವುಗಳಿಗಿಂತ ಭಿನ್ನವಾಗಿದೆ. ಹಾಗೆಯೇ ಇದರ ಗುಣಗಳು ಕೂಡ ಬೇರೆಯಾಗಿವೆ. ಈ ಮರಸೇಬು ಹಣ್ಣಿನ ತವರೂರು ಯುರೋಪ್ ದೇಶ ಆಗಿದ್ದು, ಇದು ಉಷ್ಣವಲಯದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಈ ಹಣ್ಣು ದೇಶಾದ್ಯಂತ ಚಿರಪರಿಚಿತ ಕೂಡ ಆಗಿದೆ. ಈ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಫೈಬರ್ ಅಂಶ ಅಡಗಿದೆ. ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಮತ್ತು ಪೊಟ್ಯಾಷಿಯಂ, ಕಾಪರ್, ಮ್ಯಾಗ್ನೀಷಿಯಂ, ಐರನ್, ಜೀವಸತ್ವಗಳು, ಖನಿಜಗಳು ಈ ಹಣ್ಣಿನಲ್ಲಿ ಅಡಗಿವೆ. ಈ ಹಣ್ಣು ನೋಡಲು ತುಂಬಾನೇ ಗಟ್ಟಿ ಆಗಿರುತ್ತದೆ. ಇದರ ರುಚಿಯೂ ಕೂಡ ಒಗರಾಗಿ ಇರುತ್ತದೆ. ಮತ್ತು ಇದರಲ್ಲಿ ಸಕ್ಕರೆಯ ಅಂಶ ಕಡಿಮೆ ಇರುವುದರಿಂದ ಇದು ಮೃದು ಆಗಲು ಸಾಧ್ಯವಿಲ್ಲ, ಆದ್ದರಿಂದ ಇದು ಗಟ್ಟಿಯಾಗಿಯೇ ಇರುತ್ತದೆ. ಈ ಹಣ್ಣು ಆಕಾರದಲ್ಲಿ ಸೇಬು ಹಣ್ಣಿನ ಹಾಗೆ ಇದೆ. ಇದನ್ನು ಸೇಬು ಹಣ್ಣಿಗೆ ಹೋಲಿಕೆ ಮಾಡಿದರೆ ಅದರಲ್ಲಿ ಇರುವ ಗುಣಗಳು ಈ ಹಣ್ಣಿನಲ್ಲಿ ಕಡಿಮೆ ಇದ್ದರೂ ಕೂಡ ಇದರಲ್ಲಿ ಅಧಿಕವಾದ ನಾರಿನ ಅಂಶ ಇರುವುದರಿಂದ ಇದು ಮಲಬದ್ಧತೆ ಸಮಸ್ಯೆಗೆ ರಾಮಬಾಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕಾಗಿ ಮಲಬದ್ಧತೆ ಸಮಸ್ಯೆಯಿಂದ ನರಳುತ್ತಿರುವವರು ಈ ಹಣ್ಣು ಸೇವನೆ ಮಾಡುವುದು ಸೂಕ್ತ, ಮತ್ತು ಈ ಹಣ್ಣು ಮೂಲವ್ಯಾಧಿ ಸಮಸ್ಯೆ ಇರುವವರಿಗೂ ಕೂಡ ತುಂಬಾನೇ ಒಳ್ಳೆಯದು. ಮೂಲವ್ಯಾಧಿ ಸಮಸ್ಯೆ ಕಾಣಿಸಿಕೊಳ್ಳಲು ಮುಖ್ಯ ಕಾರಣ ದೇಹದಲ್ಲಿ ನಾರಿನ ಅಂಶ ಕಡಿಮೆ ಇರುವುದರಿಂದ ಮೂಲವ್ಯಾಧಿ ಸಮಸ್ಯೆ ಬರುತ್ತದೆ. ಹೀಗಾಗಿ ಮೂಲವ್ಯಾಧಿ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತರಲು ನೀವು ಈ ಹಣ್ಣು ಸೇವನೆ ಮಾಡಿರಿ. ಏಕೆಂದರೆ ಈ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಫೈಬರ್ ಅಂಶ ಇರುವುದರಿಂದ ಈ ಮೂಲವ್ಯಾಧಿ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಮರಸೇಬು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇನ್ನು ಡಯಟ್ ಮಾಡುವವರು ಅಥವಾ ತೂಕವನ್ನು ಇಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡುವವರು ಈ ಹಣ್ಣು ಸೇವಿಸಿ. ಇದರಲ್ಲಿರುವ ನಾರಿನ ಅಂಶ ನಿಮ್ಮ ದೇಹದ ಬೊಜ್ಜು ಬೆಳೆಯದಂತೆ ನೋಡಿಕೊಳ್ಳುತ್ತದೆ ಮತ್ತು ತೂಕವನ್ನು ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹಣ್ಣು ನಿತ್ಯವೂ ಸೇವನೆ ಮಾಡುವುದರಿಂದ ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಕೂಡ ಈ ಹಣ್ಣು ಉಪಶಮನ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುತ್ತದೆ. ಮತ್ತು ಈ ಹಣ್ಣು ಅಧಿಕ ಪ್ರಮಾಣದ ಪೌಷ್ಟಿಕಾಂಶವನ್ನು ಹೊಂದಿರುವುದರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ನಿಮ್ಮ ಹತ್ತಿರ ಯಾವುದೇ ಕಾಯಿಲೆಗಳು ಸುಳಿಯುವುದಿಲ್ಲ, ಹಾಗೆಯೇ ಯಾವುದೇ ಕಾಯಿಲೆಗಳಿಗೆ ತುತ್ತಾಗದಂತೆ ಈ ಹಣ್ಣು ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಮತ್ತು ಈ ಹಣ್ಣಿನಿಂದ ನಿಮ್ಮ ದೇಹದಲ್ಲಿ ಶಕ್ತಿಯ ಪ್ರಮಾಣವೂ ಕೂಡ ದುಪ್ಪಟ್ಟು ಆಗುತ್ತದೆ. ಹೌದು ಸ್ನೇಹಿತರೆ, ಈ ಹಣ್ಣು ನಿಜಕ್ಕೂ ಅದ್ಭುತವಾಗಿದೆ, ಹಾಗೆಯೇ ಅದ್ಭುತವಾದ ಗುಣಗಳನ್ನು ಕೂಡ ಹೊಂದಿದೆ. ಒಂದು ಬಾರಿ ಸೇವನೆ ಮಾಡಿರಿ. ಉತ್ತಮವಾದ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.